ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ. ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯಳು ಮೂಡಿದೆ. ಕಾವಿಯುಡಿಗೆಯ ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ. ಎಲ್ಲ ನನ್ನವರೆನ್ನುವ ಕರುಣೆಯೇ ಭಾವದ ಕರುಣೆಯೇ ಕಣ್ತೆರೆದಿದೆ. ರಾಷ್ಟ್ರಕವಿ GS ಶಿವರುದ್ರಪ್ಪರವರು ನಡೆದಾಡುವ ದೇವರಾಗಿದ್ದಂತಹ ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳ ಬಗ್ಗೆ ಬರೆದಿರುವಂತಹ ಕವಿತೆಯನ್ನ ಸ್ಮರಿಸಿ. ಪೂಜ್ಯ ಶರಣು ಪೂಜ್ಯ ಶಿವಕುಮಾರರೇ, ಶರಣು ಪೂಜ್ಯ ಶಿವಕುಮಾರರೇ, ಸಿದ್ಧ ಗಂಗೆಯ ಸಿದ್ಧಿಪುರುಷರೇ, ಜ್ಞಾನದ ಚಿಲುಮೆಯಾದಿರಿ ಲಕ್ಷಾಂತರ ಸದ್ಭಕ್ತರಿಗೆ. ಭಕ್ತ ಸಾಗರವೇ ನಿಮ್ಮತ್ತ ಮುಖ ಮಾಡಿತು ಸಿದ್ಧಗಂಗೆಗೆ. ನಿಮ್ಮ ಭಕ್ತಿಗೆ ನಿಮ್ಮ ಪ್ರೀತಿಗೆ ಕೋಟಿ ಶರಣು. ಪೂಜ್ಯ ಶ್ರೀ ಶಿವಕುಮಾರ ಶಿವಯೋಗಿಗಳವರ 118ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ ಅಂತ ಉತ್ತರಿಸಿ ಭಾಗ 132ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಶ್ರೀ ಸಿದ್ಧಗಂಗಾ ಮಠದ ಪ್ರಥಮ ಗುರುಗಳ ಹೆಸರೇನು? ಎರಡನೇ ಪ್ರಶ್ನೆ, ಶ್ರೀ ಸಿದ್ಧಗಂಗಾ ಮಠದಲ್ಲಿ ದಾಸೋಹ ಕಾರ್ಯವನ್ನು ಪ್ರಥಮ ಬಾರಿಗೆ ಪ್ರಾರಂಭಿಸಿದ ಗುರುಗಳ ಹೆಸರೇನು? ಮೂರನೆಯ ಪ್ರಶ್ನೆ, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ತ್ರಿವಿಧ ದಾಸೋಹಿ ಎಂದು ಕರೆಯಲಾಗುತ್ತಿತ್ತು. ಹಾಗಾದರೆ ಆ ತ್ರಿವಿಧ ದಾಸೋಹಗಳು ಯಾವುವು? ಮೂರನೆಯ ಪ್ರಶ್ನೆ, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ತ್ರಿವಿಧ ದಾಸೋಹಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಆ ತ್ರಿವಿಧ ದಾಸೋಹಿಗಳು ಯಾವುವು? ಹಾಗಾದರೆ ಆ ತ್ರಿವಿಧ ದಾಸೋಹಗಳು ಯಾವುವು? ನಾಲ್ಕನೇ ಪ್ರಶ್ನೆ, ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಶ್ರೀ ಸಿದ್ಧಗಂಗಾ ಮಠದ ಬಗ್ಗೆ ಹೇಳಿರುವ ಪ್ರಮುಖ ವಾಕ್ಯ ಯಾವುದು? ಕೊನೆಯ ಹಾಗೂ 5ನೇ ಪ್ರಶ್ನೆ, ಶ್ರೀ ಸಿದ್ಧಗಂಗಾ ಮಠದಲ್ಲಿ ಇಂದಿನ ಹಿರಿಯ ಶ್ರೀಗಳು ಹಾಗೂ ಕಿರಿಯ ಶ್ರೀಗಳ ಹೆಸರೇನು? 5 ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ? 5 ಪ್ರಶ್ನೆಗಳಿಗೆ ಥಟ್ ಅಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ. ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವರಾತ್ರಿ.